ಸಾಲು ಸಾಲು ಲೋಪಗಳ ಕೂಪವಾಗಿರುವಂತಹ ವಿಚಾರವಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇವತ್ತು ಒಂದು ಕಡೆ ಗಲಾಟೆ, ಮತ್ತೊಂದು ಕಡೆ ಪೇಪರ್ ಲೀಕ್ ಅನ್ನೋ ಆರೋಪ. ಇದೆಲ್ಲದರ ನಡುವೆ ಅಭ್ಯರ್ಥಿಗಳ ಪಾಡೇನು, ಕಷ್ಟಪಟ್ಟು ಓದಿ ಯಾರಿಗೋ ಈಸಿಯಾಗಿ ಪೇಪರ್ ಸಿಕ್ಬಿಡುತ್ತೆ ಅಂತಂದ್ರೆ ಕಷ್ಟಪಟ್ಟು ಯಾಕೆ ಓದಬೇಕು, ದುಡ್ಡು ಖರ್ಚು ಮಾಡಿದ್ರೆ ಸಾಕಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕೆಪಿಎಸ್ಸಿ ಕರ್ಮಕಾಂಡ ಮುಂದುವರೆದಿದೆ. ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಲೋಪಗಳ ಸರಮಾಲೆ ಮುಂದುವರೆದಿದೆ. ನಿನ್ನೆ ಮೊನ್ನೆ ಹಾಲ್ ಟಿಕೆಟ್ ವಿತರಣೆ ವಿಷಯಕ್ಕೆ ಪ್ರಶ್ನೆಗಳು ತಪ್ಪಾಗಿದ್ದೇ ಸುದ್ದಿಯಾಗಿತ್ತು. ಇಂದು ಕೆಎಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗಿರುವ ಆರೋಪ ಕೇಳಿಬಂದಿದ್ದು ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ. ಕೆಎಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯೇ ಲೀಕ್. ಈ ಕೆಪಿಎಸ್ಸಿ ಜನ್ಮದಲ್ಲಿ ಸರಿಯಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಲೋಪಗಳ ಕೂಪವಾಗಿರುವ ಕೆಪಿಎಸ್ಸಿ ವಿರುದ್ಧ ಇಂದು ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೆಎಎಸ್ ಮೈನ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗಿದೆಯಂತೆ. ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ, ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ, ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ, ಅಥವಾ ಕ್ವಶನ್ ಪೇಪರ್ ಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ನಮಗೆ ಗುಮಾನಿ ಇದೆ ಸರ್. ಕೆಪಿಎಸ್ಸಿ ಅಧಿಕಾರಿಗಳು ಅಭ್ಯರ್ಥಿಗಳ ನಡುವೆ ಗಲಾಟೆ. ಹೌದು, ಕಸ್ತೂರ್ಬಾ ನಗರ ಬಿಬಿಎಂಪಿ ಕಾಲೇಜಿನಲ್ಲಿ ಇಂತಹ ಆರೋಪ ಕೇಳಿಬಂದಿದ್ದು, ಪರೀಕ್ಷೆ ಕೊಠಡಿ ಸಂಖ್ಯೆ 4 ಹಾಗೂ 6ರಲ್ಲಿ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿರುವುದು ಕಂಡುಬಂದಿದೆಯಂತೆ. ಪ್ರಬಂಧ ಬರವಣಿಗೆಯ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿದ್ದು, ಇದನ್ನು ನೋಡಿದ ಪರೀಕ್ಷಾರ್ಥಿಗಳು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ. ಈ ವೇಳೆ ಕೆಪಿಎಸ್ಸಿ ಅಭ್ಯರ್ಥಿಗಳು ಹಾಗೂ ಅಧಿಕಾರಿಗಳ ನಡುವೆ ಗಲಾಟೆಯೇ ನಡೆದು ಹೋಗಿದೆ. ಈ ಸಂಬಂಧ ಇದೀಗ ಕೆಪಿಎಸ್ಸಿ ಅಭ್ಯರ್ಥಿಗಳು ಕೆಪಿಎಸ್ಸಿ ಸೆಕ್ರೆಟರಿಗೆ ದೂರನ್ನು ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಸಂಬಂಧ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದಾರಂತೆ. ಕರ್ಮಕಾಂಡಗಳ ಅಡ್ಡಿಯಾಗಿರುವ ಕೆಪಿಎಸ್ಸಿ ವಿರುದ್ಧ ಇದೀಗ ಪೇಪರ್ ಲೀಕ್ನಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಕೆಪಿಎಸ್ಸಿ ನಿರ್ಲಕ್ಷ್ಯದಿಂದ ಸಾವಿರಾರು ವಿದ್ಯಾರ್ಥಿಗಳ ಬದುಕು ಅತಂತ್ರವಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಈಗ ಈ ಒಂದು ಸ್ಕ್ಯಾಮ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತನಿಖೆ ಏನಾದ್ರೂ ನಡೆಯುತ್ತಾ? ನಾಗೇಂದ್ರ, ಈಗ ಮುಖ್ಯವಾಗಿ ಕೆಪಿಎಸ್ಸಿ ಕಾರ್ಯದರ್ಶಿಗೆ ಈ ಒಂದು ಏನು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳು ಈಗ ಪತ್ರವನ್ನ ಬರೆದಿದ್ದಾರೆ. ಕೆಪಿಎಸ್ಸಿ ಕಾರ್ಯದರ್ಶಿ ಯಾವ ತರಹದ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರೋದು. ಆದ್ರೆ ಯಾವುದೇ ತರಹದ ಪೊಲೀಸ್ ಕಂಪ್ಲೇಂಟ್ ಕೂಡ ಇಲ್ಲಿ ದಾಖಲಾಗಿಲ್ಲ. ಆದ್ರೆ ಈ ಒಂದು ಘಟನೆ ಇವತ್ತು ಏನು ಕೆಪಿಎಸ್ಸಿಯ ಮೈನ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇತ್ತು ನೋಡಿ, ಆ ಎಕ್ಸಾಮ್ ನಡೀತಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರಬಂಧವನ್ನ ಬರೀತಾ ಇದ್ರು. ಆ ಪ್ರಬಂಧವನ್ನ ಬರೆಯುವಂತ ಸಂದರ್ಭದಲ್ಲಿ ರೂಮ್ ನಂಬರ್ 3 ಈ ಏನು ಕಸ್ತೂರ್ಬಾ ನಗರದಲ್ಲಿ ಇರುವಂತಹ ಬಿಬಿಎಂಪಿ ಶಾಲೆಯಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸ್ತಾ ಇದ್ರು. ಆದ್ರೆ ರೂಮ್ ನಂಬರ್ 3 ಮತ್ತು 4ರಲ್ಲಿ ಈ ಪೇಪರ್ ಬಂಡಲ್ ಏನಿದೆ, ಪ್ರಶ್ನೆ ಪತ್ರಿಕೆಯ ಬಂಡಲ್ ಅನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಅದರ ಸೀಲ್ ಓಪನ್ ಆಗಿತ್ತು ಅಂತ ಹೇಳಿ ಅಲ್ಲಿದ್ದಂತಹ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರಶ್ನೆಯನ್ನ ಮಾಡಿದ್ರು. ಆನಂತರ ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಗೆ ತೆರಳಿ ದೂರನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಅವರ ಮುಂಭಾಗವೇ ಈ ತರಹದ ಹಗರಣ ಆಗಿದೆ ಅನ್ನುವಂಥದ್ದನ್ನ ಕೂಡ ತಿಳಿಸಿ ಹೇಳಿದ್ರು. ಆಮೇಲೆ ಪ್ರಾಂಶುಪಾಲರ ಎದುರಿಗೆ ಬಂದಂತಹ ಕೆಪಿಎಸ್ಸಿ ಅಧಿಕಾರಿಗಳು ಆ ವಿದ್ಯಾರ್ಥಿಗಳನ್ನ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ದಾರೆ ಅಂತ ಹೇಳಿ ಈಗ ಸದ್ಯ ಅಭ್ಯರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಾಂಶುಪಾಲರು ಕೂಡ ಆ ಸ್ಥಳವನ್ನು ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ದು ಹೌದು ಅನ್ನುವಂಥದ್ದನ್ನ ಅವರು ತಮ್ಮ ಲೆಟರ್ ಅಲ್ಲಿ ಬರೆದುಕೊಟ್ಟಿದ್ದಾರೆ. ಈಗ ಕೆಪಿಎಸ್ಸಿ ಕಾರ್ಯದರ್ಶಿಗೆ ದೂರನ್ನ ನೀಡಲಾಗಿದೆ. ಇದಾದ ನಂತರ ಯಾವ ಕ್ರಮವನ್ನ ಕೈಗೊಳ್ತಾರೆ ಕೆಪಿಎಸ್ಸಿ ಕಾರ್ಯದರ್ಶಿ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇನ್ನು ನಿನ್ನೆ ನಡೆದ ಪರೀಕ್ಷೆಯಲ್ಲಿ ಕೂಡ ಅಕ್ರಮ ಆಗಿದೆ ಅಂತ ಹೇಳಿ ಅಭ್ಯರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗಂಭೀರ ಆರೋಪ ನಡೀತಾ ಇದ್ರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಅಧಿಕಾರಿಗಳು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ತಮ್ಮ ಸಿಬ್ಬಂದಿಗಳಿಂದ ಏನಾದ್ರೂ ತಪ್ಪಾಗಿದ್ರೆ, ತಮ್ಮ ಅಧಿಕಾರಿಗಳಿಂದ ತಪ್ಪಾಗಿದ್ರೆ ಅವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡ್ಬೇಕಾಗಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಸಾಲು ಸಾಲು ಲೋಪಗಳ ಕೂಪವಾಗಿರುವಂತಹ ವಿಚಾರವಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇವತ್ತು ಒಂದು ಕಡೆ ಗಲಾಟೆ, ಮತ್ತೊಂದು ಕಡೆ ಪೇಪರ್ ಲೀಕ್ ಅನ್ನೋ ಆರೋಪ. ಇದೆಲ್ಲದರ ನಡುವೆ ಅಭ್ಯರ್ಥಿಗಳ ಪಾಡೇನು, ಕಷ್ಟಪಟ್ಟು ಓದಿ ಯಾರಿಗೋ ಈಸಿಯಾಗಿ ಪೇಪರ್ ಸಿಕ್ಬಿಡುತ್ತೆ ಅಂತಂದ್ರೆ ಕಷ್ಟಪಟ್ಟು ಯಾಕೆ ಓದ್ಬೇಕು, ದುಡ್ಡು ಖರ್ಚು ಮಾಡಿದ್ರೆ ಸಾಕಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕೆಪಿಎಸ್ಸಿ ಕರ್ಮಕಾಂಡ ಮುಂದುವರೆದಿದೆ. ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಲೋಪಗಳ ಸರಮಾಲೆ ಮುಂದುವರೆದಿದೆ. ನಿನ್ನೆ ಮೊನ್ನೆ ಹಾಲ್ ಟಿಕೆಟ್ ವಿತರಣೆ ವಿಷಯಕ್ಕೆ ಪ್ರಶ್ನೆಗಳು ತಪ್ಪಾಗಿದ್ದೇ ಸುದ್ದಿಯಾಗಿತ್ತು. ಇಂದು ಕೆಎಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗಿರುವ ಆರೋಪ ಕೇಳಿಬಂದಿದ್ದು ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ. ಕೆಎಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯೇ ಲೀಕ್. ಈ ಕೆಪಿಎಸ್ಸಿ ಜನ್ಮದಲ್ಲಿ ಸರಿಯಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಲೋಪಗಳ ಕೂಪವಾಗಿರುವ ಕೆಪಿಎಸ್ಸಿ ವಿರುದ್ಧ ಇಂದು ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೆಎಎಸ್ ಮೈನ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗಿದೆಯಂತೆ. ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ, ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ, ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ, ಅಥವಾ ಕ್ವಶನ್ ಪೇಪರ್ ಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ನಮಗೆ ಗುಮಾನಿ ಇದೆ ಸರ್. ಕೆಪಿಎಸ್ಸಿ ಅಧಿಕಾರಿಗಳು ಅಭ್ಯರ್ಥಿಗಳ ನಡುವೆ ಗಲಾಟೆ. ಹೌದು, ಕಸ್ತೂರ್ಬಾ ನಗರ ಬಿಬಿಎಂಪಿ ಕಾಲೇಜಿನಲ್ಲಿ ಇಂತಹ ಆರೋಪ ಕೇಳಿಬಂದಿದ್ದು, ಪರೀಕ್ಷೆ ಕೊಠಡಿ ಸಂಖ್ಯೆ 4 ಹಾಗೂ 6ರಲ್ಲಿ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿರುವುದು ಕಂಡುಬಂದಿದೆಯಂತೆ. ಪ್ರಬಂಧ ಬರವಣಿಗೆಯ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿದ್ದು, ಇದನ್ನು ನೋಡಿದ ಪರೀಕ್ಷಾರ್ಥಿಗಳು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ. ಈ ವೇಳೆ ಕೆಪಿಎಸ್ಸಿ ಅಭ್ಯರ್ಥಿಗಳು ಹಾಗೂ ಅಧಿಕಾರಿಗಳ ನಡುವೆ ಗಲಾಟೆಯೇ ನಡೆದು ಹೋಗಿದೆ. ಈ ಸಂಬಂಧ ಇದೀಗ ಕೆಪಿಎಸ್ಸಿ ಅಭ್ಯರ್ಥಿಗಳು ಕೆಪಿಎಸ್ಸಿ ಸೆಕ್ರೆಟರಿಗೆ ದೂರನ್ನು ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಸಂಬಂಧ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದಾರಂತೆ. ಕರ್ಮಕಾಂಡಗಳ ಅಡ್ಡಿಯಾಗಿರುವ ಕೆಪಿಎಸ್ಸಿ ವಿರುದ್ಧ ಇದೀಗ ಪೇಪರ್ ಲೀಕ್ನಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಕೆಪಿಎಸ್ಸಿ ನಿರ್ಲಕ್ಷ್ಯದಿಂದ ಸಾವಿರಾರು ವಿದ್ಯಾರ್ಥಿಗಳ ಬದುಕು ಅತಂತ್ರವಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಈಗ ಈ ಒಂದು ಸ್ಕ್ಯಾಮ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ, ತನಿಖೆ ಏನಾದ್ರೂ ನಡೆಯುತ್ತಾ? ನಾಗೇಂದ್ರ, ಈಗ ಮುಖ್ಯವಾಗಿ ಕೆಪಿಎಸ್ಸಿ ಕಾರ್ಯದರ್ಶಿಗೆ ಈ ಒಂದು